गुरुभ्यो नमः हरि ओम पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರ್ತಸ ಗುರುಜಿ ಮಾಡುವ ನಮಸ್ಕಾರಗಳು. ವಾರದ ಭವಿಷ್ಯ 13 ಜುಲೈರಿಂದ 19 ಜುಲೈ 2026ರವರೆಗೆ ಮೇಷರಾಶಿಯಿಂದ ಮೀನ ರಾಶಿಯವರೆಗೆ ಯಾವೆಲ್ಲ ಅನುಕೂಲತೆಗಳು, ಅನಾನುಕೂಲತೆಗಳು, ಪರಿಹಾರಗಳು ಮತ್ತು ಈ ಒಂದು ವಾರದ ವಿಶೇಷತೆಗಳು ಏನು, ಸೊ ಅದೆಲ್ಲವನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಬನ್ನಿ. ಹಾಗಾದರೆ ಈ ವಾರದ ಒಂದು ಪ್ರಮುಖ ದಿನಗಳು ಮತ್ತು ಗ್ರಹಗಳ ಸಂಚಾರ ಯಾವ ರೀತಿ ಇರುತ್ತೆ ಅದೆಲ್ಲವನ್ನು ನೋಡೋಣ. ಮೊದಲನೇದಾಗಿ ಗ್ರಹಗಳ ಒಂದು ವಿಚಾರಕ್ಕೆ ಬರೋದಾದರೆ, ಈ ಒಂದು ಸೋಮವಾರ ಮೀನರಾಶಿ ರಲ್ಲಿ ಶನಿ ಒಂದು ಸಂಚಾರ ನಡೀತಾ ಇದೆ, ರಾಹು ಕುಂಭರಾಶಿಯಲ್ಲಿ ನಡೀತಾ ಇದೆ, ಕುಜ ವೃಷಭ ರಾಶಿಯಲ್ಲಿದೆ, ರವಿ ಬುಧ ಚಂದ್ರ ಮಿಥುನ ರಾಶಿಯಲ್ಲಿ ಸಂಚಾರ ನಡೀತಾ ಇದೆ, ಗುರು ಕರ್ಕಾಟಕ ರಾಶಿಯಲ್ಲಿದ್ದಾರೆ, ಕೇತು ಮತ್ತು ಶುಕ್ರ ಸಿಂಹ ರಾಶಿಯಲ್ಲಿ ಇದ್ದಾರೆ. ಇದು ಸೋಮವಾರದ ಗ್ರಹ ಸಂಚಾರ. ಇನ್ನು ಅದೇ ರೀತಿಯಾಗಿ ಚಂದ್ರ ಮತ್ತೆ ನಿಮಗೆ ಕರ್ಕಾಟಕ ರಾಶಿ ಸಿಂಹ ರಾಶಿಗೆ ಹೋಗುವಂಥದ್ದಾಗತ್ತೆ. 18ನೆಯ ತಾರೀಕು ರವಿ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸಂಚಾರ ಮಾಡುವಂಥದ್ದಾಗತ್ತೆ. ಇದಿಷ್ಟು ಗ್ರಹಗಳ ಒಂದು ಸಂಚಾರ 13 ಜುಲೈಯಿಂದ 19 ಜುಲೈಯವರೆಗೆ. ಇನ್ನು ಈ ಒಂದು ವಾರದಲ್ಲಿ ಬರ್ತಕ್ಕಂಥ ಪ್ರಮುಖ ದಿನಗಳು ಅಂತ ನೋಡೋದಾದರೆ, 14ನೇ ತಾರೀಕು ಬರುವಂತಹ ಆಷಾಢ ಅಮಾವಾಸ್ಯೆ, 16ನೇ ತಾರೀಕು ಪೂರಿ ಜಗನ್ನಾಥ ಸ್ವಾಮಿಯ ರಥೋತ್ಸವ, ಅದೇ ರೀತಿಯಾಗಿ 19ನೇ ತಾರೀಕು ಷಷ್ಠಿ. ಸೊ ಈ 3 ದಿನಗಳು ತುಂಬ ವಿಶೇಷತೆಯಿಂದ ಈ ವಾರ ಕೂಡಿರುತ್ತೆ. ಇನ್ನು ಆಷಾಢ ಮಾಸ ಬೇರೆ ಇದೇ 14ರಿಂದ ಪ್ರಾರಂಭವಾಗುವಂತಹದ್ದು ಆಗುತ್ತೆ. ಸೊ ಈ ಒಂದು ಆಷಾಢದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳು ಅಥವಾ ಇನ್ನಿತರ ಒಂದಿಷ್ಟು ಪ್ರಮುಖ ಕಾರ್ಯಗಳು ಸಾಧ್ಯ ಮಾಡಲು ಏನಿದ್ರು ತೀರ್ಥ ಕ್ಷೇತ್ರ ಧರ್ಮಕ್ಷೇತ್ರಗಳನ್ನು ಮಾಡಬೇಕಾಗುತ್ತೆ. ಅಂದರೆ ಪುಣ್ಯಕ್ಷೇತ್ರಗಳ ದರ್ಶನ, ದೇವಾನುದೇವತೆಗಳ ಒಂದಿಷ್ಟು ದರ್ಶನ ಅಷ್ಟಕ್ಕೆ ಸೀಮಿತವಾಗಿರುತ್ತೆ, ಶುಭ ಕಾರ್ಯಗಳು ಆಗುವುದಿಲ್ಲ ಅಂತಲೇ ಹೇಳಬೇಕು. ಇನ್ನು ಇದೇ ರೀತಿಯಾಗಿ ಈ ಒಂದು ಗ್ರಹಗಳ ಸಂಚಾರ ನಿಮಿತ್ತ ದ್ವಾದಶ ರಾಶಿಗಳ ಭವಿಷ್ಯ ಯಾವ ರೀತಿಯಲ್ಲಿರುತ್ತೆ ಒಂದೊಂದಾಗಿ ಮೇಷರಾಶಿಯಿಂದ ಮೀನ ರಾಶಿಯವರೆಗೂ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಬನ್ನಿ. ದ್ವಾದಶ ರಾಶಿಗಳಲ್ಲಿ 3ನೇ ರಾಶಿಯಾಗಿರ್ತಕ್ಕಂತಹ ಮಿಥುನ ರಾಶಿಯವರಿಗೆ ಈ ಒಂದು ವಾರ ಯಾವೆಲ್ಲ ರೀತಿಯಲ್ಲಿ ಇರುತ್ತೆ ನೋಡೋಣ ಬನ್ನಿ. ಇಲ್ಲಿ ಒಂದು ನಿಮ್ಮ ರಾಶಿಗೆ ಬುಧನ ಒಂದು ಆಗಮನ ಆಗ್ತಾ ಇದೆ. ಇದರಿಂದ ಬುಧ ಆದಿತ್ಯ ಯೋಗ, ಅಂದರೆ ಕರ್ಕಾಟಕದಿಂದ ಮತ್ತೆ ಬುಧ ನಿಮ್ಮ ರಾಶಿಗೆ ಬಂದಿದ್ದಾನೆ. ಸೊ ಈ ವಾರ ನಿಮ್ಮಲ್ಲಿ ಒಂದಿಷ್ಟು ಬದಲಾವಣೆ ಸಕಾರಾತ್ಮಕವಾಗಿರುತ್ತೆ, ವೃತ್ತಿಯಲ್ಲಿ ವ್ಯಾಪಾರದಲ್ಲಿ ಅಂದರೆ ಪಾಸಿಟಿವ್ ಆಗಿ ಬರುವಂಥದ್ದಾಗುತ್ತೆ. ಬುಧಾದಿತ್ಯ ಯೋಗ ಅಂದರೆ ನಿಮ್ಮ ಒಂದು ಐಡೆಂಟಿಫಿಕೇಷನ್ ಅಂತೀವಿ. ಅಂದರೆ ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ದೀರೋ ಅಥವಾ ಯಾವ ವೃತ್ತಿಯಲ್ಲಿ ಇದ್ದೀರೋ ಅಥವಾ ಯಾವ ವ್ಯಾಪಾರ ಮಾಡ್ತಾ ಇದ್ದೀರೋ ಅದರಲ್ಲಿ ನಿಮ್ಮ ಒಂದು ವ್ಯಕ್ತಿತ್ವ ಅದು ಗುರುತಿಸಲಾಗತ್ತೆ. ಮತ್ತು ವ್ಯಾಪಾರದಲ್ಲಿ ಎತ್ತರ ಒಂದು ಹಂತ ಬರುವಂತಹದ್ದಿರುತ್ತೆ. ಮತ್ತು ನಿಮಗೆ ಈ ಒಂದು ದಿನದಲ್ಲಿ ಅಂದರೆ ಈ ಒಂದು ವಾರದಲ್ಲಿ ನಿಮಗೆ ಹೆಚ್ಚು ಕಡಿಮೆ ಒಳ್ಳೆಯ ಆರ್ಥಿಕ ಲಾಭಗಳು ಸಿಗುವಂಥದ್ದಾಗುತ್ತೆ. ಈ ಬುಧ ಆದಿತ್ಯ ಯೋಗದಿಂದ ಹೊಸ ಅವಕಾಶಗಳು ಕೂಡ ನಿಮಗೆ ಬರುವಂಥದ್ದಾಗುತ್ತೆ, ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಅಥವಾ ನಿಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳಲ್ಲಿ. ಇನ್ನು ಈ ಅಮಾವಾಸ್ಯೆ ನಂತರ ಅಥವಾ ಅಮಾವಾಸ್ಯೆ ಹಿಂದಿನ ದಿನ ಅಂದರೆ ಈ ಒಂದು ದಿನದಿಂದ ನಿಮಗೆ ಹೆಚ್ಚು ಕಡಿಮೆ ರಾಶಿಯಲ್ಲಿ ಚಂದ್ರ, ಸೂರ್ಯ, ಬುಧ, ಇಲ್ಲಿ ಭದ್ರಯೋಗ, ರಾಜಯೋಗ, ಬುಧ ಆದಿತ್ಯ ಯೋಗ, ಎಲ್ಲ ಯೋಗಗಳು ನಿಮಗೆ 13, 14, 15, 16 ಈ 4 ದಿನಗಳ ಕಾಲ ನಿಮಗೆ ಒಳ್ಳೆಯ ಭವಿಷ್ಯ, ಎಲ್ಲ ಕಡೆ ಅನುಕೂಲಕರ ವಾತಾವರಣ, ನಿಮ್ಮ ಒಂದು ಗಳಿಗೆ ಒಳ್ಳೆಯ ಒಂದು ಪ್ರಾರಂಭಿಕ ಹಂತದಲ್ಲಿ ಪ್ರಾರಂಭಗೊಂಡು ಸಂಪೂರ್ಣವಾಗಿ ಫಲಪ್ರಾಪ್ತಿಯಾಗುವಂತಹ ಈ ಒಂದು ವಾರ ಅಂದ್ರೂ ತಪ್ಪಾಗೋದಿಲ್ಲ. ಅಂದರೆ ಇಲ್ಲಿ ಮಿಥುನ ರಾಶಿಯವರಿಗೆ ಕಳೆದ 2-3 ತಿಂಗಳಿಂದ ಏನು ನಿಮ್ಮ ಆರ್ಥಿಕ ಸಮಸ್ಯೆಗಳಿತ್ತು ಅಂದರೆ ನಿಂತು ಹೋಗಿತ್ತು ಸ್ವಲ್ಪ
ತುಂಬ ಏನು ಬಿಗಡಾಯಿಸಿದ್ದಿಲ್ಲ, ಆ ಒಂದು ಹಂತಕ್ಕೇನು ಹೋಗಿದ್ದಿಲ್ಲ. ಬಟ್ ಎಲ್ಲೋ ಎಕ್ಸ್ಪೆಕ್ಟ್ ಅಂತ ಇರುತ್ತಲ್ಲ, ಟಾರ್ಗೆಟ್, ಅದು ರೀಚ್ ಆಗಿದ್ದಿಲ್ಲ ಅಷ್ಟೇ. ಆ ರೀಚ್ ಆಗದೇ ಇರೋದಕ್ಕೆ ಸ್ವಲ್ಪ ನಿಮ್ಮದೇ ಆದಂಥ ವೈಯಕ್ತಿಕ ಕಾರಣಗಳಿಂದ ಆರ್ಥಿಕವಾಗಿ ಸ್ವಲ್ಪ ಹಿಂಜರಿಕೆ, ಏನಂತಾರೆ, ಹಿನ್ನಡೆ ಕಾಣಿಸ್ತಾ ಇತ್ತು, ಒಪ್ಕೊಳ್ತೀವಿ. ಬಟ್ ಈಗ ಏನಾಗ್ತಾ ಇದೆ, ಈ ಸೋಮವಾರದಿಂದ ಅದಕ್ಕೆ ಆ ಒಂದು ಆರ್ಥಿಕ ಸಮಸ್ಯೆ ಇದೆಯಲ್ಲ, ಅದಕ್ಕೆ ಸರಿಯಾದ ಮೆಡಿಸನ್ನನ್ನು ನೀವು ಹುಡುಕ್ತೀರಾ. ಅಂದರೆ ಪರಿಹಾರಗಳು, ಅದಕ್ಕೆ ಹೇಗೆ ಮಾಡಬೇಕು. ಆದಾಯದಲ್ಲಿ ಗಳಿಕೆ ಪ್ರಮಾಣ ಏರಿಕೆ ಆಗ್ತಾ ಇರೋದ್ರಿಂದ ಸಣ್ಣ ಪ್ರಮಾಣದಲ್ಲಿ ಒಂದೊಂದನ್ನು ಬಗೆಹರಿಸ್ಕೊಂಡು ಬರ್ತೀರಾ. ಅಂದಮೇಲೆ ಕೆಲಸಗಳು ಚೆನ್ನಾಗಿ ಸಿಗುತ್ತೆ, ಅದಕ್ಕೆ ಹೇಳ್ತಾ ಇರೋದು ಅವಕಾಶಗಳು ಅಂತೀವಿ. ಈ ಬುಧಾದಿತ್ಯ ಯೋಗ ಬಂದಾಗ ಐಡೆಂಟಿಫಿಕೇಷನ್ ಹೇಗಾಗತ್ತೆ, ನಾವು ಕೆಲಸ ಮಾಡಿದರೆ ತಾನೇ ಆಗೋದು. ಹಾಗಾಗಿ ಇಲ್ಲಿ ಕೆಲಸಗಳು ತುಂಬ ನಿಮಗೆ ಎಲ್ಲ ಕಡೆಯಿಂದ ಬರುವಂಥದ್ದಾಗತ್ತೆ. ಮತ್ತು ಇನ್ನೊಂದು, ಈ ಒಂದು ಸಮಯದಲ್ಲಿ ನೀವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಅಂದರೆ ಇಲ್ಲಿ ಪ್ರತಿದಿನ ಬೇಗ ಹೇಳೋದಂಥದ್ದಾಗುತ್ತೆ. ಮತ್ತು ರೆಸ್ಪಾನ್ಸಿಬಲ್ ನಿಮ್ಮ ಮೇಲೆ ಬಿದ್ದಿರೋದ್ರಿಂದ ಎಲ್ಲವನ್ನು ವಾಲಂಟಿಯರಾಗಿ ಸಿದ್ಧತೆ ಮಾಡಿಕೊಳ್ಳುವಂಥದ್ದಾಗತ್ತೆ. ಮತ್ತು ದಿನ ಸಾಯಂಕಾಲ ಅಪ್ಡೇಟ್ ಅಂತೀವಲ್ಲ, ಅದು ತೆಗೆದುಕೊಳ್ಳುವಂಥದ್ದಾಗುತ್ತೆ. ಅಂದರೆ ಈ ಒಂದು ಇಡೀ ವಾರ ಹೆಚ್ಚು ಕಡಿಮೆ ನಿಮಗೆ ಈ ವಾರ ಬ್ಯುಸಿ ಶೆಡ್ಯೂಲ್ ಆಗಿರುತ್ತೆ. ನಿಮ್ಮ ವೈಯಕ್ತಿಕ ಆಗು ಹೋಗುಗಳು ನೋಡಲಿಕ್ಕೆ ಏನು ಸಾಧ್ಯ ಆಗೋದಿಲ್ಲ. ಬರೀ ಕೆಲಸ ದುಡ್ಡು, ಕೆಲಸ ದುಡ್ಡು, ಕೆಲಸ ದುಡ್ಡು. ವೃತ್ತಿಯಲ್ಲಿರಲಿ, ವ್ಯಾಪಾರದಲ್ಲಿರಲಿ. ಸೊ ವ್ಯಾಪಾರದಲ್ಲಾದರೆ ಇನ್ನೂ ಹೆಚ್ಚಿನ ಒಂದು ವ್ಯಾಪಾರಕ್ಕೆ ಏನೇನು ಬೇಕು ಎಲ್ಲ ತನು ಮನ ಧನ ರೀತಿಯಲ್ಲಿ ಕಾಂಟ್ರಿಬ್ಯೂಷನ್ ಇರುತ್ತೆ. ಅಂದರೆ ತುಂಬ ಇನ್ವಾಲ್ವ್ ಆಗ್ತೀರಾ. ಮನೆಯ ಕಡೆಗೆ ಜವಾಬ್ದಾರಿಯನ್ನು ನೀವು ಕಡಿಮೆ ಮಾಡ್ಕೊಳ್ತೀರಾ, ಯಾರಿಗೋ ಒಪ್ಪಿಸ್ತೀರಾ. ನನಗೆ ಈಗ ಸದ್ಯಕ್ಕೆ ಈಗ ನೋಡಿಕೊಳ್ಳಲು ಆಗೋದಿಲ್ಲ, ಈ ಕಾರ್ಯಗಳನ್ನು ಈ ವಾರ ನೀವು ಸಾಧ್ಯವಾದಷ್ಟು ಮಾಡು, ಮುಂದಿನ ದಿನಗಳಲ್ಲಿ ನಾನು ಮತ್ತೆ ನಿಭಾಯಿಸ್ತೀನಿ ಅಂತ ಹೇಳಿ ನೀವು ಈ ಕಡೆ ವ್ಯಾಪಾರದಲ್ಲಿ ತಲ್ಲೀನರಾಗುವಂಥದ್ದಾಗ್ಬೋದು, ಅಥವಾ ನಿಮ್ಮ ಒಂದು ವೃತ್ತಿ ಬದುಕಿಗೆ ಕಂಟಿನ್ಯೂ ಮಾಡುವಂಥದ್ದು ಆಗ್ಬೋದು ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಸಮಯದಲ್ಲಿ ಅದ್ಭುತವಾದ ಒಂದಿಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತೀರಾ. ಅದ್ಭುತವಾಗಿ ಅಂದರೆ ಏನಂತೀರಾ, ಯಾರೂ ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ ಈ ಕಾರ್ಯ ನೀವು ಮಾಡ್ತೀರೋ ಅಂಥ ಒಂದು ರಿಸಲ್ಟ್ ನಿಮಗೆ ಸಿಗುವಂಥದ್ದಾಗುತ್ತೆ ಮಿಥುನ ರಾಶಿಯವರಿಗೆ. ಅಂದರೆ ಯಾರೂ ನಿಮ್ಮನ್ನು ಆ ಒಂದು ಕೆಲಸ ಇವರಿಂತ್ರ ಆಗ್ತದೆ ಅಂತಲೂ ಊಹೆನೂ ಮಾಡಿರಲ್ಲ, ಅದನ್ನು ನೀವು ಸಾಧಿಸಿ ತೋರಿಸ್ತಿರಲ್ಲ, ಅದೇ ಐಡೆಂಟಿಫಿಕೇಷನ್. ಅಷ್ಟೇ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ, ಯಾರೂ ಆಗಲ್ಲ ಅನ್ನೋರು ಬಾಯಿ ಮುಚ್ಕೊಳ್ಳುವಂತಹ ಒಂದು ಸನ್ನಿವೇಶವನ್ನು ತರ್ತಿರಲ್ಲ, ಅದು ಖುಷಿಯ ವಿಚಾರ. ಅಂದರೆ ಇಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಅಂತೀವಲ್ಲ, ಅದು ತುಂಬ ವಾಲಂಟಿಯರ್ ಆಗಿ ಬರುತ್ತೆ. ಇಷ್ಟು ದಿನ ಏನಾಗ್ತಾಯಿತ್ತು, ಇನ್ವಾಲ್ವ್ಮೆಂಟ್ ಇರ್ತಾ ಇರಲಿಲ್ಲ. ಏನೋ ಒಂದು ಸಂಬಳ ಕೊಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ಕೆಲಸ ಅಥವಾ ಬಿಸ್ನೆಸ್ ಮಾಡಬೇಕು ಅನ್ನೋ ಒಂದು ಇದಕ್ಕೆ ನೀವು ಅಂಟುಕೊಂಡು ಬಿಟ್ಟಿದ್ದೀರಿ ಅಷ್ಟೇ. ಬಟ್ ಈಗ ಹಾಗಲ್ಲ. ಇಲ್ಲೇನಾಗುತ್ತೆ, ಸೂರ್ಯ, ಬುಧ, ಚಂದ್ರ, ಈ ಮೂರೂ ಗ್ರಹಗಳು ನಿಮ್ಮ ಒಂದು ತಲೆಯಲ್ಲಿರ್ತಕ್ಕಂಥದ್ದನ್ನು, ಹಳೆಯ ಎಲ್ಲ ನೆಗೆಟಿವ್ಸನ್ನು ಒಂದು ರೀತಿಯಲ್ಲಿ ಹೊರಗಡೆ ಹಾಕಿಬಿಟ್ಟು ನಿಮಗೆ ಒಳ್ಳೆಯ ವಿಚಾರಗಳನ್ನು, ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸೋದಕ್ಕೆ ಏನೇನು ಬೇಕು ಎಲ್ಲವನ್ನು ರೆಡಿ ಮಾಡಿ ಈ ವಾರ ನಿಮಗೆ ಬೇಕಾದಷ್ಟಂತಹ ಅನುಕೂಲತೆಗಳನ್ನು ತಂದು ಕೊಡಲಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ವಾರ ಹೆಚ್ಚು ನಿಮಗೆ ಶುಭಕರ ಮಾಹಿತಿಗಳಾಗ್ಬೋದು, ಶುಭಕರವಾದ ಕಾರ್ಯಗಳಾಗಿರ್ಬೋದು, ಅಥವಾ ನಿಂತು ಹೋಗಿರತಕ್ಕಂಥ ಕೆಲಸ ಕಾರ್ಯಗಳಾಗಿರ್ಬೋದು, ಎಲ್ಲದಕ್ಕೂ ವೇಗ ಸಿಗುತ್ತೆ. ಸೊ ಯಾವುದೇ ಏನೇ ಸಮಸ್ಯೆ ಇದ್ರೂ ಆ ಸಮಸ್ಯೆಗೆ ಪರಿಹಾರ ನಿಮ್ಮ ಕಡೆಯಿಂದ ಆಗದೇ ಇದ್ದರೂ ಇನ್ನೊಬ್ಬರ ಸಹಾಯದಿಂದ ಅದನ್ನು ಸರಿ ಪ್ರಮಾಣದಲ್ಲಿ ನಿಲ್ಲಿಸಲು ಪ್ರಯತ್ನ ಮಾಡ್ತೀರಾ. ಅಂದರೆ ಅದನ್ನು ಒಂದು ರೀತಿಯಲ್ಲಿ ಮುಂದೆ ಬರಬಾರ್ದು ಆ ಸಮಸ್ಯೆ, ಅಷ್ಟೇ. ನಿಮ್ಮದೇನು ಆ ಸಮಸ್ಯೆ ನನಗೆ ಹತ್ತಿರಕ್ಕೂ ಬರಬಾರ್ದು ಮುಂದಿನ ದಿನಗಳಲ್ಲಿ ಅಥವಾ ಭವಿಷ್ಯ ಕಾಲದಲ್ಲಿ, ಅಷ್ಟೇ. ಅದಕ್ಕೆ ಏನೇನು ಬೇಕು ಎಲ್ಲವನ್ನು ನೀವು ಸಿದ್ಧತೆ ಮಾಡಿಕೊಂಡು ಮುಂದೆ ಹೇಗಿರಬೇಕು ಎಂಬುದನ್ನು ಕೂಡ ಮೂವ್ ಮಾಡಿ ನೀವು ಅದಕ್ಕೆ ಒಂದು ರೀತಿಯಲ್ಲಿ ಏನಂತೀರ, ಆರಾಮಾಗಿರೋದು ಪ್ರಯತ್ನ ಮಾಡ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ವಾರದಲ್ಲಿ ಆರೋಗ್ಯದಲ್ಲಿ ಗಣನೀಯವಾದ ಸುಧಾರಣೆ ಕಂಡುಬರುವಂಥದ್ದಾಗತ್ತೆ. ಅಮಾವಾಸ್ಯೆ ದಿನ ಸಾಧ್ಯವಾದಷ್ಟು ದೂರದ ಪ್ರಯಾಣವನ್ನು ಕಡಿಮೆ ಮಾಡಿ, ಯಾವುದೇ ಕಾರಣಕ್ಕೂ ವಾದ ವಿವಾದಗಳಿಗೆ ಇಳಿಯಲು ಹೋಗಬೇಡಿ. ಮತ್ತು ವಾಹನಗಳನ್ನು ನಡೆಸುವಾಗ ಸ್ವಲ್ಪ ಎಚ್ಚರಿಕೆಯಿಂದ ನಡೆಸಿ, ನಿಧಾನವಾಗಿ ಹೋಗಿ ಆತುರ ಪಡಲು ಹೋಗಬೇಡಿ. ಯಾಕೆಂದರೆ ಅಮಾವಾಸ್ಯೆ ಸ್ವಲ್ಪ ಕಠಿಣ ಇದೆ. ವಾಹನಗಳು ನಡೆಸೋದಾಗಿರಲಿ, ಮಾತುಗಳಲ್ಲಿ ವ್ಯತ್ಯಾಸ ಆಗಿರೋದಾಗಿರಲಿ, ಅಥವಾ ಕೋಪ, ಇವು ಯಾವುದೂ ತೋರಿಸ್ಕೊಳ್ಳಲು ಹೋಗಬೇಡಿ. ಸ್ವಲ್ಪ ಮೌನವಾಗಿರಿ. ಸಾಧ್ಯವಾದಷ್ಟು ನಿಮ್ಮ ಕೆಲಸಗಳನ್ನು ನೀವು ದಿನ ಪ್ರತಿ ಅನ್ನೋಂಗೆ ಮುಗಿಸ್ತಾ ಬನ್ನಿ. ಆದರೆ ಯಾವುದಕ್ಕೂ ಅತಿರೇಕವಾಗಿ ವರ್ತನೆ ಮಾಡಲು ಹೋಗಬೇಡಿ. ಇದರಿಂದ ಏನಾಗುತ್ತೆ ಅಂದರೆ, ಚೆನ್ನಾಗಿರೋ ಸಮಯವನ್ನು ಅದು ಹಾಳು ಮಾಡಿಬಿಡುತ್ತೆ.
ಆಮೇಲೆ ಮತ್ತೆ ಗುರೂಜಿ ಹಿಂಗೆ ಹೇಳಿದರು, ಗುರೂಜಿ ಹಂಗೆ ಹೇಳಿದರು ಅಂತ ಮತ್ತೆ ಬರಬೇಡಿ. ಏಕೆಂದರೆ ಸ್ವಯಂ ಅಪರಾಧಗಳು ಅಥವಾ ಸ್ವಯಂಕೃತ ತಪ್ಪುಗಳು ಆದಾಗ ಏನಾಗುತ್ತೆ, ಈ ಎಲ್ಲ ಭಾಗ್ಯಗಳು ಸಿಗೋದಿಲ್ಲ. ಹಾಗಾಗಿ ಅಮಾವಾಸ್ಯೆ ದಿನ ಒಂದು ದಿನ ಅಲ್ಲ ಅಷ್ಟೇ, ಅದನ್ನು ಸ್ವಲ್ಪ ನೀವು ಕಂಟ್ರೋಲ್ ಮಾಡಿದ್ದೇ ಆದಲ್ಲಿ ಉಳಿದ ದಿನಗಳು ಎಲ್ಲವೂ ನಿಧಾನವಾಗಿ ಆರಾಮಾಗಿ ನಡೆಯುವಂಥದ್ದಾಗಿರುತ್ತೆ. ಒಂದು ವೇಳೆ ನೀವು ಅಮಾವಾಸ್ಯೆ ದಿನ ಏನಾದರೂ ಒಂದು ಎಡವಟ್ಟಾದರೆ ಅದು ಇಡೀ ಒಂದು ವಾರ ಅದೇ ತಲೆ ತಿನ್ನುವಂಥದ್ದಾಗುತ್ತೆ. ಈಗ ವಾರ ಏನಾದರೂ ಏಟು ಬಿತ್ತಂದರೆ ಏನಾಗುತ್ತೆ, ನೀವು ಬೇರೆ ಕೆಲಸ ಕಾರ್ಯಗಳು ಮುಗಿಸ್ಲಿಕ್ಕಾಗೋದಿಲ್ಲ. ಅದೇನಾಗೋಗ್ಬಿಡುತ್ತೆ, ಅದೇ ಯೋಚನೆ ಮಾಡಿ, ಅಯ್ಯೋ ನಾನು ಹೋಗಬಾರ್ದಾಗಿತ್ತು, ನಾನು ಮಾಡಬಾರ್ದಾಗಿತ್ತು, ನಾನು ಆ ಗಾಡಿ ತೊಗೊಂಡು ಹೋಗಬಾರ್ದಾಗಿತ್ತು, ಇದನ್ನೇ ಯೋಚನೆ ಮಾಡುವಂಥದ್ದಾಗುತ್ತೆ. ಅದೇ ರೀತಿ ಎಲ್ಲಾದರೂ ನೀವು ಮಾತು ಬೆಳೆದು ಅವ್ರ ಜೊತೆ ಜಗಳ ತೆಗೆದು ಅವರು ನಿಮ್ಮ ಏನೋ ಒಂದು ವಾದ ವಿವಾದಗಳು ನಡೆದು ಆ ಇಡೀ ವಾರ ಬರೀ ಅದೇ ಡಿಸ್ಕಸ್ ಆಗುವಂಥದ್ದಾಗುತ್ತೆ. ಸೊ ನಿಮ್ಮ ಒಳ್ಳೆಯ ದಿನ ಅದು ತಿಂದು ಹಾಕ್ಬಿಡುತ್ತೆ. ಹಾಗಾಗಿ ನಾವು ಬೇಡ ಅಂತ ಹೇಳ್ತಾ ಇರೋದು. ಬೇಡದೇ ಇರುವ ಅನಾವಶ್ಯಕವಾಗಿ ಏನೇ ವಿಚಾರಗಳಿಗೆ ತಲೆ ಹಾಕಲು ಹೋಗಬೇಡಿ. ನೀವು ಆಯಿತು, ನಿಮ್ಮ ಕೆಲಸ ಆಯಿತು, ಸಾಧ್ಯವಾದಷ್ಟು ಮೌನವಾಗಿ ನಿಮ್ಮ ಕಾರ್ಯಗಳ ಮುಖಾಂತರ ಅವರಿಗೆ ಉತ್ತರ ಕೊಡಿ, ಅಷ್ಟೇ ಸಾಕು. ಸೊ ನಿಮಗೆ ಆರಾಮ್ಸೆ ಒಳ್ಳೆಯ ಯೋಗ ಕೂಡಿ ಬರ್ತಾ ಇದೆ. ಅದನ್ನು ಒಳ್ಳೆಯ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗಿ, ಯಾವುದಕ್ಕೂ ಏನೇ ತಪ್ಪುಗಳು ನಿಮ್ಮದಾಗಿದ್ದರೆ ಕ್ಷಮೆ ಕೇಳಿ, ಇನ್ನೊಬ್ಬರು ತಪ್ಪಾಗಿದ್ರೂ ಮನ್ನಿಸಿ, ಏನು ಮಾಡಲಿಕ್ಕಾಗಲ್ಲ. ಈಗ ನಮ್ಮ ಕಾರ್ಯ ಆಗಬೇಕು ಅಂದಾಗ ಮುಂದಿನ ದಿನಗಳಲ್ಲಿ ಅವನ ಒಂದು ಉಪಯೋಗ ನಮ್ಗೆ ಆಗಬೇಕಾಗಿದೆ. ಈಗ ನಾವು ಕಠೋರವಾಗಿ ನಡೆದುಕೊಂಡ್ರೆ ಅವನು ಮುಂದಿನ ದಿನ ಅವನು ರಿವರ್ಸ್ ಬರುವಂತನಾಗ್ತಾನೆ. ಹಾಗಾಗಿ ಯಾರ ಜೊತೆನೂ ಮನಸ್ತಾಪ ಮಾಡಿಕೊಳ್ಳಲು ಹೋಗಬೇಡಿ, ಯಾರ ಜೊತೆ ಕಠಿಣವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಹೋಗಬೇಡಿ. ಸ್ವಲ್ಪ ಸಮಯ ತೆಗೆದುಕೊಳ್ಳಿ, ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅಷ್ಟೇ. ತುಂಬ ಕಠೋರವಾಗಿ ಎಲ್ಲದನ್ನು ಎದುರು ಹಾಕ್ಕೊಂಡು ಮುಂದೆ ಹೋಗೋದು ಕಷ್ಟ ಆಗುತ್ತೆ. ಅವರ ಒಂದು ಸಹಮತ ತೆಗೆದುಕೊಳ್ಳಿ. ಒಬ್ಬ ಲೀಡ್ರ್ ಇದ್ದೀರಿ ಅಂದರೆ ಎಲ್ಲರ ಒಂದು ಏನಂತೀರ, ಅವರ ಮಾತುಗಳಿಗೆ ಬೆಲೆ ಕೊಡಿ. ಸೊ ಆವಾಗ ನಿಮಗೂ ಅವರು ಬೆಲೆ ಕೊಡ್ತಾರೆ. ಆ ಎಲ್ಲ ಕೆಲಸ ಕಾರ್ಯಗಳು ಯಶಸ್ವಿ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಎಲ್ಲವನ್ನು ನಿಮಗೆ ಆಲ್ರೆಡಿ ಮಿಥುನ ರಾಶಿಯವರಿಗೆ ನಿನ್ನೆ ದಿನ ತಿಳಿಸ್ಬಿಟ್ಟಿದ್ದೀನಿ. ಈ 150 ದಿನಗಳು ಯಾವ ರೀತಿಯಲ್ಲಿರುತ್ತೆ. ತುಂಬ ಜನರು ರೆಸ್ಪಾನ್ಸ್ ಮಾಡಿದ್ದೀರಾ, ವಾಟ್ಸಪ್ ಮೆಸೇಜ್ ಕಳಿಸ್ತಾ ಇದ್ದೀರಾ. ಗುರುಗಳೇ ತುಂಬ ಧನ್ಯವಾದಗಳು, ನಿಮಗೆ 150 ಕೋಟಿ ಏನೇನೋ ಹಾಕಿದ್ದೀರಾ ಕಮೆಂಟ್ಸು. ಹಾಗೆಲ್ಲ ಬೇಡ. ನಿಮ್ಮ ಒಂದು ಯೋಗಕ್ಷೇಮ ನಮ್ಮ ಒಂದು ಜವಾಬ್ದಾರಿ ಅಂತ ತಿಳ್ಕೊಂಡಿದ್ದೀವಿ. ಮಿಥುನ ರಾಶಿಯವರ ಒಂದು ಏನೇ ಕಷ್ಟಗಳಿದ್ರೂ ಬಗೆಹರಿಸಬೇಕು, ಆದರೆ ಅದಕ್ಕೆ ಬೆನ್ನು ತೋರಿಸ್ಬಾರ್ದು, ಅಂದರೆ ಹಿನ್ನಡೆ ಇರಬಾರ್ದು ಅನ್ನೋದೇ ನಮ್ಮ ಮೂಲ ಉದ್ದೇಶ. ಹಾಗಾಗಿ ನೀವೆಲ್ಲ ಮೆಸೇಜ್ ಕಳಿಸಿರೋವರಿಗೂ, ಮುಂದೆ ಮೆಸೇಜ್ ಕಳಿಸೋವರಿಗೂ ಹಾಗೂ ಸಮಸ್ತ ಮಿಥುನ ರಾಶಿಯವರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಇನ್ನೂ ಕೆಲವೊಂದಿಷ್ಟು ವಿಷಯಗಳನ್ನು ನೀವು ಕೇಳಿದ್ದೀರಾ, ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ತಿಳಿಸಿಕೊಡಲು ಪ್ರಯತ್ನ ಮಾಡ್ತೀನಿ. ಸ್ವಲ್ಪ ಸಮಯದ ಅಭಾವ ಇದೆ. ಎಲ್ಲ ರಾಶಿಗಳು ಮೆಸೇಜು ಹಾಕ್ತಾ ಇದ್ದಾರೆ, ನೀವು ಬರೀ ಮಿಥುನ ರಾಶಿ ಮಾತ್ರ ಹೈಲೈಟ್ ಮಾಡ್ತಾ ಇದ್ದೀರಾ. ಪ್ರತಿ ಸತ ನಾನು ಪ್ರಶ್ನೆ ಕೇಳ್ತಾನೆ ಇದ್ದೀನಿ, ನನ್ನ ರಾಶಿಗೆ ನೀವು ಯಾವುದೇ ರೀತಿಯಲ್ಲಿ ಉತ್ತರ ಕೊಡ್ತಾ ಇಲ್ಲ. ಮಿಥುನ ರಾಶಿಗೆ ಅವ್ರು ಕೇಳದೇ ಇದ್ದರೂ ಕೊಡ್ತಾ ಇದ್ದಾರೆ ಅಂತ ಕೋಪಗೊಂಡಿದ್ದಾರೆ. ಇರಲಿ, ತೊಂದರೆ ಇಲ್ಲ. ಬಟ್ ನಮಗೆ ಮಿಥುನ ರಾಶಿ ಬೇಕೇ ಬೇಕು, ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ. ನಾನು ಮಿಥುನ ರಾಶಿಗೆ ಸಾಧ್ಯವಾದಷ್ಟು ನಿಮ್ಮ ಜೊತೆ ಇರಲಿಕ್ಕೆ ಇಷ್ಟಪಡ್ತೀನಿ. ಆದರೆ ಕಮೆಂಟ್ಸಲ್ಲಿ ನೀವು ನಿಮ್ಮದೇ ಆದಂಥ ಅಭಿಪ್ರಾಯವನ್ನು ಹಾಕಿ ಖಂಡಿತವಾಗಿ. ಯಾಕೆಂದರೆ ಇದರಲ್ಲಿ ಯಾವುದೇ ರೀತಿ ಮುಚ್ಚುಮರೆ ಬೇಡ. ನಿಮಗೆ ಅನುಕೂಲ ಆಗಿದರೆ ಖಂಡಿತವಾಗಿ ಅನುಕೂಲ ಅಂತ ಹಾಕಿ, ಅನಾನುಕೂಲ ಆಗಿದರೆ ಯಾವುದಕ್ಕಾಗಿದೆ ಹುಡುಕಿಕೊಳ್ಳಿ. ನಾವು ಹೇಳ್ತಾ ಇರೋದಿಲ್ಲಿ ಗೋಚಾರ ಫಲ, ನಿಮ್ಮ ಗ್ರಹಚಾರ ಫಲವನ್ನು ಪರೀಕ್ಷೆ ಮಾಡಿಕೊಳ್ಳಿ. ಜಾತಕದಲ್ಲಿ ನಿಮ್ಮ ಗ್ರಹಗಳು ಸರಿಯಾಗಿದ್ದರೆ ಎಲ್ಲ ಫಲಗಳು ಸಿಗುತ್ತೆ. ಸ್ವಲ್ಪ ಕನಿಷ್ಠನಾಗಿದ್ದರೆ ಕನಿಷ್ಠವಾಗಿ ಸಿಗುತ್ತೆ, ಇನ್ನೂ ಕನಿಷ್ಠನಾಗಿದ್ದರೆ ಸ್ವಲ್ಪ ವಿರೋಧ ಭಾವನೆ ಇರುತ್ತೆ ಅಷ್ಟೇ. ಇರಲಿ. ಈ ಒಂದು ವಾರದ ವಿಷಯಕ್ಕೆ ಬರೋದು, ಪರಿಹಾರದ ವಿಷಯಕ್ಕೆ ಬರೋದಾದರೆ ಸಾಧ್ಯವಾದಷ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠನೆ ಮಾಡಿ. ಈ ಬರ್ತಕ್ಕಂಥ ಅಮಾವಾಸ್ಯೆ ದಿನ ದೃಷ್ಟಿ ತೆಗೆಸಿಕೊಳ್ಳಿ. ಏಕೆಂದರೆ ಒಳ್ಳೆಯ ದಿನಗಳು ಬರ್ತಾ ಇದೆ. ಸಾಧ್ಯವಾದಷ್ಟು ನಿಮ್ಮ ಮನೆಯ ಅಮ್ಮ ಆಗಿರ್ಬೋದು, ಪತ್ನಿ ಆಗಿರ್ಬೋದು, ಅಕ್ಕ ತಂಗಿಯರಾಗಿರ್ಬೋದು, ಅವರ ಮುಖಾಂತರ ದೃಷ್ಟಿ ತೆಗೆಸ್ಕೊಳ್ಳಿ. ಇದರಿಂದ ನಿಮಗೆ ಬರುವಂಥ ದಿನಗಳು ತುಂಬ ಏನಾದರೂ ದೈಹಿಕವಾಗಿ ಮಾನಸಿಕವಾಗಿ ದೃಷ್ಟಿಯಾಗಿದ್ದರೆ ಅದೆಲ್ಲವೂ ಪರಿಹಾರ ಆಗುವಂಥದ್ದಾಗತ್ತೆ ಮತ್ತು ಕೆಲಸ ಕಾರ್ಯಗಳಿಗೆ ವೇಗ ಸಿಗುವಂಥದ್ದಾಗತ್ತೆ. ಅದರ ಜೊತೆಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣೆ ಮಾಡಿ ಮತ್ತು ದಕ್ಷಿಣಾಮೂರ್ತಿ ಸ್ತೋತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಡಿಸೆಂಬರ್ 31ರವರೆಗೂ ನಿತ್ಯ ಪಠಣೆ ಮಾಡಿ. ಇದರಿಂದ ನಿಮಗೆ ಗುರು ಒಳ್ಳೆಯ ಮಾರ್ಗದರ್ಶನ ಸಿಗುವಂಥದ್ದಾಗುತ್ತೆ ಮತ್ತು ಕೆಲಸಗಳಿಗೆ ಒಳ್ಳೆಯ ವೇಗ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳೋದು. ಇದಾಗಿತ್ತು ಈ ವಾರದ ಭವಿಷ್ಯ. ಈ ಭವಿಷ್ಯ ನಿಮ್ಗೆ ಇಷ್ಟ ಆದರೆ ಖಂಡಿತವಾಗಿಯೂ ಲೈಕ್ ಮಾಡಿ.
ಇನ್ನೂ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡು ಮತ್ತು ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ ಮತ್ತು ನಮ್ಮ SSB ಜ್ಯೋತಿಷಾಲಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಇಲ್ಲಿಗೆ ಈ ಒಂದು ವಿಡಿಯೋ ಮುಗಿಸ್ತಾ ಇರ್ತೀವಿ. ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.